ಎಲ್ಲರಿಗೂ ನಮಸ್ತೆ. ಸೊ ನಾವ್ ಸರಾಕೆ. ಇವತ್ತಿನ ದಿನ ಪೀಣ್ಯ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರುವಂತ ಮಂಜುಳಮ್ಮ ಮತ್ತೆ ಮಹೇಶಪ್ಪ ಅವ್ರ ಮನೆಗೆ ಬಂದಿದೀವಿ. ಸೊ ಇವರು ಕೂಡ ನಮ್ಮ ಥೆರಪಿಗೆ ರೆಗ್ಯುಲರ್ ಆಗಿ ಬಂದಿದ್ದಾರೆ. 2.5 ಮಂತ್ ಬಂದು ಥೆರಪಿ ಮಾಡಿದ್ದಾರೆ ಅಮ್ಮ. ಸೊ ಏನೆಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇತ್ತು, ಏನಕ್ಕೋಸ್ಕರ ಈ ಒಂದು ಬೆಡ್ ನ ಚಾಯ್ಸ್ ಮಾಡಿದ್ರು, ಸೊ ಫ್ಯಾಮಿಲಿಗೋಸ್ಕರ ಏನಕ್ಕೆ ಇಂಪಾರ್ಟೆನ್ಸ್ ಕೊಟ್ರು ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದಾನೇ ಕೇಳಿ ತಿಳ್ಕೊಳ್ಳೋಣ. ಅಮ್ಮ ನಮಸ್ತೆ ಅಮ್ಮ. ಅಮ್ಮ ನಿಮ್ಮ ಹೆಸರು? ಮಂಜುಳಾ. ಓಕೆ, ಎಲ್ಲಿಂದ ಬರ್ತಾ ಇದ್ರಿ ಸರ್ ಆಕೆರಿಗೆ? ನಾನ್ ಫಸ್ಟ್ ಚಿಕ್ಕಬಳ್ಳಾಪುರದಿಂದ ಬರ್ತಾ ಇದ್ದಿದ್ದು. ಓಕೆ, ನನ್ಗೆ ನೋವು ಜಾಸ್ತಿ ಇರೋದ್ ನೋಡ್ಬಿಟ್ಟು ನಮ್ಮ ಓನರ್ ಮಕ್ಳು ನಂದಿನಿ ಅಂತ ತಿಳಿಸ್ಕೊಟ್ರು. ಇಲ್ಲಿ ಹೋಗಿ ಸರಾಕೆರೆ ದಾಸರಳ್ಳಿ ಹತ್ರ ಇದೆ ಓಕೆ. ಅಂತ ಅಂದ್ರೆ ಅವ್ರು ಸರಾಕೆರಿಗೆ ಬರ್ತಾ ಇದ್ರಾ? ಇಲ್ಲ, ಅವ್ರು ಬರ್ತಾ ಇರ್ಲಿಲ್ಲ. ಅವರು ಮೊಬೈಲ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು ಹೇಳಿದ್ರು. ಓಕೆ, ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ ಮೊಬೈಲ್ ಸರ್ಚ್ ಮಾಡಿದ್ಮೇಲೆ ಸರಾಕೆರಿಗೆ ಗೊತ್ತಾದ್ಮೇಲೆ ನಿಮಗೆ ತಿಳಿಸ್ಕೊಟ್ಟಿರೋದು. ಸೊ ಈಗ ಸರಾಕೆರಿಗೆ ಬರಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇತ್ತಮ್ಮ? ನನ್ಗೆ ಶುಗರು ಓಕೆ, ಮತ್ತೆ ಗ್ಯಾಸ್ಟ್ರಿಕ್ ಜಾಸ್ತಿ ಇತ್ತು. ಜೀರ್ಣ ಆಗ್ತಾ ಇರ್ಲಿಲ್ಲ, ಅಷ್ಟು ಇತ್ತಷ್ಟೇ. ಬ್ಯಾಕ್ ಪೇನ್ ಜಾಸ್ತಿ ಇತ್ತು. ಅಂದ್ರೆ ಊಟ ಮಾಡಿದ್ರೆ ಜೀರ್ಣ ಆಗ್ತಾ ಇರಲಿಲ್ಲ. ಆಗ್ತಾ ಇರ್ಲಿಲ್ಲ. ಸೊ ಯಾವಾಗಿಂದ ಪ್ರಾಬ್ಲಮ್? ಅದು ಸುಮಾರು ದಿನ ಆಗಿತ್ತು, ಟೈಮ್ ನೋಡ್ಕೊಂಡಿರ್ಲಿಲ್ಲ. ಏನಕ್ಕೆ ಆಗುತ್ತೆ ಅನ್ಕೊಂಡಿದ್ವಿ. ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು. ಓಕೆ, ಇಲ್ಲಿ ನೀರ್ ಕುಡಿದ್ಮೇಲೆ ಸ್ವಲ್ಪ ಅಲ್ಲ ಆ ತರ ಪ್ರಾಬ್ಲಮ್ಸ್ ಆದ್ಮೇಲೆ ನೀವು ಬೇರೆ ಕಡೆ ಹಾಸ್ಪಿಟಲ್ ತೋರಿಸಿದೀರಾ, ಇಲ್ಲ ಬೇರೆ ಮೆಡಿಸಿನ್ ತಗೊಂಡಿದ್ದೀರಾ ಅದಕ್ಕೋಸ್ಕರ? ಮೆಡಿಸಿನ್ ನೋವಿಗೋಸ್ಕರ ತಗೊಂಡಿದ್ದು, ಮಂಡಿ ನೋವು, ಬ್ಯಾಕ್ ಪೈನ್ ಗೋಸ್ಕರ ತಗೊಂಡಿದ್ದು, ಶುಗರ್ಗೆ. ಓಕೆ, ಆಮೇಲೆ ಇದಕ್ಕೆಲ್ಲ ಏನ್ ಅವ್ರು ಕೊಟ್ಟಿರ್ಲಿಲ್ಲ ಟ್ಯಾಬ್ಲೆಟ್. ಶುಗರ್ ಎಷ್ಟು ವರ್ಷದಿಂದ ಇದೆ? ಶುಗರ್ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಮೆಡಿಸಿನ್ ತಿಂತಾನೆ ಇದೀವಿ. ತಿಂತಾ ಓಕೆ, ಈಗ ಸರಾಕೆರಿಗೆ ಬಂದು ಎಷ್ಟು ದಿನ ಥೆರಪಿ ಮಾಡಿದ್ರಿ? ಸರಕಾರಿಗೆ ಬಂದಿಗೆ 2.5 ತಿಂಗಳಾಯ್ತು. ಓಕೆ, ಡಿಸೆಂಬರ್ 20th ಬಂದಿದ್ ನಾನು. ಓಕೆ, ಅವಾಗಿಂದ ಬರ್ತಾ ಇದ್ದೀನಿ. ಅಂದ್ರೆ ಟ್ಯಾಬ್ಲೆಟ್ ತಗೋತಾ ಇದ್ದ ದಿನಕ್ಕೆ 3 ತಗೋತಾ ಇದ್ದೆ. ಓಕೆ, ಈಗ ಅದ್ರಲ್ಲಿ ಬೇರೆ ಕಡೆ ಹೋಗಿ ತೋರಿಸ್ತಾರೆ, ಅರ್ಧ ತಗೊಳಕ್ ಹೇಳಿದ್ರು. ಓಕೆ, ಕಡಿಮೆ ಮಾಡಿದ್ದಾರೆ ಮೆಡಿಸಿನ್, ಸ್ಟಾಪ್ ಕಡಿಮೆ ಮಾಡ್ಕೊಂಡು ತಿನ್ಕೊಂಡ್ ಬರ್ತಾ ಇದ್ದೀರಾ. ಇವಾಗ ನಿಮ್ಗೆ ಹೊಟ್ಟೆ ಹಸುವಾಗ್ತಾ ಇಲ್ಲ, ಡೈಜೆಷನ್ ಸಿಸ್ಟಮ್ ಪ್ರಾಬ್ಲಮ್ ಇತ್ತಂತ ಹೇಳಿದ್ರೆ, ಈಗ ಸರಾಕೆರಿಗೆ ಬಂದ್ಮೇಲೆ ಆ ಪ್ರಾಬ್ಲಮ್ಸ್ ಹೆಂಗ್ ಗುಣ ಆಯ್ತು ನಿಮ್ಗೆ? ಅಲ್ಲಿಗೆ ಬಂದ್ಮೇಲೆ ಮತ್ತೆ ಇದು ವಾಟರ್ ವಾಟರ್ ಕೊಡ್ತಾ ಇದ್ರು, ಮತ್ತೆ ಮಸಾಜ್ ಚೇರ್ ಮಸಾಜ್ ಕೊಡ್ತಾ ಇದ್ರಲ್ಲ, ಓಕೆ, ಅದರಿಂದ ನಮ್ಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ಲಿಲ್ಲ. ಸೊಲ್ಯೂಷನ್ ಆಯ್ತು ಅದ್ರಲ್ಲಿ. ಇವಾಗ ಏನ್ ಆತರ ಪ್ರಾಬ್ಲಮ್ಸ್ ಇಲ್ಲ? ಇಲ್ಲ, ಪ್ರಾಬ್ಲಮ್ಸ್ ಇಲ್ಲ. ಓಕೆ, ಈಗ 2.5 ತಿಂಗಳು ಥೆರಪಿ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ನಿಮಗೆ ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ತು? ಪರವಾಗಿಲ್ಲ ಈ ಥೆರಪಿ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಎಷ್ಟು ದಿನಕ್ಕೆ ಅನಿಸ್ತು? ನನ್ಗೆ ಒಂದ್ 15 ದಿನ ಬಂದೆ. ಆಮೇಲೆ ನನ್ ಮಗನ್ ಕರ್ಕೊಂಡ್ ಬಂದೆ. ಅವ್ನು 1 ದಿನ ಬಂದಾಗ ಪರವಾಗಿಲ್ಲ ಅಂತ ಅನ್ನಿಸ್ತು. ಅವ್ನು 3 ಸಲ ಬಂದ. ಓಕೆ, ಆಮೇಲೆ ನಾವು ಒಂದ್ ತಗೋಬಹುದಲ್ವಾ ಮನೆಗೆ, ಕೆಲ್ಸಕ್ ಹೋಗೋದ್ರಿಂದ ಬರೋದಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮನೇಲೆ ಮಾಡ್ಕೋಬಹುದಲ್ಲ ಅಂತ ಅವನು. ಅಂದ್ರೆ ಮಗ ಬಂದ್ಮೇಲೆ ಡಿಸೈಡ್ ಮಾಡಿದ್ದು, ಇಲ್ಲ ನಮ್ಮ ಮನೇಲೂ ಇರ್ಲಿ, ಸೊ ಇದು ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಓಕೆ ಅವ್ರು ಅದಕ್ಕೋಸ್ಕರ ಡಿಸೈಡ್ ಮಾಡಿದ್ರು. ಈಗ ಅಲ್ಲಿ ತುಂಬಾ ಜನ ಬಂದು ಥೆರಪಿಗೆ ಬರ್ತಾ ಇದ್ರು. ನೀವು 2.5 ತಿಂಗಳು ಥೆರಪಿ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಥೆರಪಿ ಮಾಡುವಾಗ ನಿಮ್ಗೆ ಕರೆಂಟ್ ಥೆರಪಿ ಅನಿಸ್ತಾ? ನಾನು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಲಿಲ್ಲ. ತುಂಬಾ ಜನ ಬರೋರು ಹೇಳ್ತಾ ಇರ್ತಾರೆ ನನ್ಗೆ ಬಿಸಿ ಬೇಕು ಅನ್ಸಿತ್ತು. ನಮ್ಮನೇಲಿ ಹೇಳ್ತಾ ಇದ್ದೆ ಯಾವಾಗ್ಲೂ, ನನ್ಗೆ ಬೆಂಕಿ ಮುಂದೆ ಬೆಂಕಿ ಕಾಯಿಸ್ಬೇಕು ಅಂತ. ಹಂಗಾಗಿ ಈ ಒಂದ್ ಬಿಸಿ ಸಿಕ್ತಲ್ಲ ನನ್ಗೆ, ನಿಮ್ ಬಾಡಿಗೆ ಅದು ಓಕೆ ಅನಿಸ್ತು. ಓಕೆ, ಆತರ ನಿಮಗೆ ಬ್ಲಡ್ ಹೀರ್ಕೊಳೋದು, ಕರೆಂಟ್ ಥೆರಪಿ ಆತರ ಏನು ಅನ್ಸಿಲ್ಲ? ಓಕೆ, ಈಗ ಮೆಡಿಸಿನ್ ಕೂಡ ನೀವು ಸ್ಟಾಪ್ ಮಾಡಿದೀರಾ? ಮೆಡಿಸಿನ್ ಅರ್ಧ ತಗೊಳಕ್ ಹೇಳಿದಾರೆ. ಓಕೆ, ಇನ್ನ ಒಂದ್ಸಲ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಡಾಕ್ಟರ್ ಸೊಲ್ಯೂಷನ್ ತಗೊಂಡು. ಓಕೆ, ಈಗ ಸರಾಕೆರಿಗೆ ಬರೋರ್ಗೆ ಆರೋಗ್ಯ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದೀವಿ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಸೊ ನಿಮ್ಮ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ನಿಮಗೆ? ಅದು 100% ಇಂಪಾರ್ಟೆಂಟೇ ಆರೋಗ್ಯದ ಬಗ್ಗೆ. ನಾವು ಸುಮಾರು ಜನಕ್ಕೆಲ್ಲ ತಿಳಿಸಿದ್ವಿ. ಆಮೇಲೆ ಕಾರ್ಡ್ ಕೊಟ್ಟಿದೀವಿ, ಅನಿವಾರ್ಯ. ಅವ್ರಿಗೆ ಗೊತ್ತಿಲ್ದೇನೆ ಬಂದಿದ್ದಾರೆ ಥೆರಪಿಗೆ. ನಿಮ್ ಕಡೆಯಿಂದ ತುಂಬಾ ಜನನ ಸೇರಿಸಿದೀವಿ. ಅನ್ನೋದು ನಾವು ಕಾರ್ಡ್ ಕೊಟ್ಟಾಗ ಹೆಸರು ಬರ್ದಿರ್ಲಿಲ್ಲ, ಹಂಗಾಗಿ ಬಂದಿದ್ದಾರೆ ಕಾರ್ಡ್ ತಗೊಂಡು ಈ ಕಡೆಯಿಂದ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಇವಾಗ ಗೊತ್ತಾಯ್ತು ನನ್ಗೆ, ನನ್ ಕಡೆಯಿಂದ ಬಂದಿರೋದು ತುಂಬಾ ಜನ ಅಂತ. ಓಕೆ, ಅಲ್ಲಿ ಸರ್ವಿಸ್ ಹೇಗಿದೆ ಅಮ್ಮ? ಹೆಂಗೆ ಥೆರಪಿ ಕೊಡ್ತಾರೆ? ಯಾವ ತರ ಅಲ್ಲಿ ಗೈಡ್ನೆಸ್ ಮಾಡ್ತಾರೆ? ಹೇಗಿದೆ ಅಲ್ಲಿ ಸರ್ವಿಸ್? ಸರ್ವಿಸ್ ತುಂಬಾ ಚೆನ್ನಾಗಿದೆ. ಅಲ್ಲಿ ಕೊಡೋದು 100% ಓಪು ಅನ್ಸುತ್ತೆ. ಕೆಲವು ಗೊತ್ತಿದ್ದವ್ರಿಗೆ ಗೊತ್ತಾಗುತ್ತೆ, ಗೊತ್ತಿಲ್ದೇ ಇರೋರು ಮಿಸ್ ಮಾಡ್ಕೊಂತಾರೆ. ಅಂದ್ರೆ ಇದ್ರಲ್ಲಿ ಯಾವ್ದೇ ತರದ್ದು ತೊಂದ್ರೆ ಏನಿಲ್ಲ ಅಂತ ನನಗ್ ಅನ್ಸಿದೆ. ಓಕೆ, ಸೊ ಈ ಡಿಸಿಷನ್ ಯಾರ್ದಿದು? ಮನೆಗೆ ತಗೋಬೇಕನ್ನೋ ಡಿಸಿಷನ್ ಫೈನಲಿ ಯಾರ್ದು? ಫೈನಲಿ ಚೇತನ್ ಬ್ರದರ್. ಓಕೆ, ಅಂದ್ರೆ ಫ್ಯೂಚರ್ ಗೋಸ್ಕರ ನಿಮ್ ಮಗನೇ ಡಿಸೈಡ್ ಮಾಡಿದ್ದು, ಇಲ್ಲ ನಮಗೆ ಬರಕ್ ಆಗಲ್ಲ, ವರ್ಕ್ ನಮಗೆ ಬಿಸಿ ಇರೋದ್ರಿಂದ ಮನೆಗೆ ಬೈ ಮಾಡಿದ್ರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಅಲ್ಲಿ ಬರೋರು ಎಲ್ಲರಿಗೂ ಕೂಡ ಆರೋಗ್ಯದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರಾಕೆರ್ ಬಗ್ಗೆ? ಬರೋರ್ಗೆಲ್ರಿಗೂ ಆರೋಗ್ಯನೇ ಇಂಪಾರ್ಟೆಂಟ್. ಬಂದ್ರೆ ತುಂಬಾ ಒಳ್ಳೇದು. ನಾವೀಗ ಹಾಸ್ಪಿಟ್ಲಿಗೆ ಹೋದ್ರೆ ಒಂದ್ಸತಿ ಹೋಗ್ತಿವಿ, ಇನ್ನೊಂದ್ಸತ ಹೋದ್ಮೇಲೆ ಇನ್ನೊಂದ್ ತರ ಟ್ಯಾಬ್ಲೆಟ್ ಕೊಡ್ತಾರೆ. ಒಂದ್ಸತಿ ಹೋದ್ಮೇಲೆ ಇದ್ ತಗೊಳ್ಳಿ ಅಂತಾರೆ. ಆದ್ರಿಂದ ಇದ್ರಲ್ಲಿ ನನ್ಗೆ ಬೆನಿಫಿಟ್ ಸಿಕ್ಕಿದೆ, ಪರವಾಗಿಲ್ಲ ಅನಿಸ್ತಾ ಇದೆ. ಹೆಲ್ತ್ ಬಂದು ನಿಮ್ಗೆ ಸುಧಾರಿಸ್ತಾ ಇದೆ. ಸೊ ಈಗ ಅಲ್ಲಿ ಬರೋರೆಲ್ಲರಿಗೂ ಕೂಡ ಆರೋಗ್ಯದ ಬಗ್ಗೆ ಇಲ್ಲಿ ಕಾಳಜಿ ಕೊಡ್ತಾ ಇದ್ರೆ ಬೆನಿಫಿಟ್ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀರಾ. ಸೊ ಓಕೆ, ಇವಾಗ ನಮ್ ಜೊತೆ ನಮ್ಮ ಮಹೇಶಪ್ಪ ಇದಾರೆ. ಅವರು ಕೂಡ ಬಂದಿದ್ದು ಕೆಲವು ದಿನಗಳು ಮಾತ್ರ. ಸೊ ಆದ್ರೆ ಈಗ ಅವ್ರು ಏನ್ ಬೆನಿಫಿಟ್ ಪಡ್ಕೊಂಡ್ರು, ಹೆಂಗೆ ಅಲ್ಲಿ ಅರ್ಲಿ ಮಾರ್ನಿಂಗ್ ಥೆರಪಿಗೆ ಬಂದ್ರು, ಸೊ ಏನ್ ಬೆನಿಫಿಟ್ ಹೇಳ್ತಾರೆ ಕೇಳಿ ತಿಳ್ಕೊಳ್ಳೋಣ. ಬಂದು ಒಂದು 3 ದಿನ ಬಂದಾದ್ಮೇಲೆ ಅವ್ರಿಗೂನು
ಪರವಾಗಿಲ್ಲ ತಗೋಬಹುದು ಅನ್ನಿಸ್ತು. ಹ್ಮ್ ಆಮೇಲೆ ಹೇಳ್ದೆ ನಾನು, ನೋಡೋಣ ನಾವೊಂದ್ ತಗೊಳೋಣ ರೀ ಅಂದೆ. ನೋಡೋಣ ಇರು ತಗೊಳೋಣ ಅಂದ್ರು. ಅವರು ನನಗ್ ಗೊತ್ತಿಲ್ಲದೆ ಅವ್ರೇನೆ ಬೈ choice ಮಾಡಕ್ಕೆ ಮಾಡೋದು. ಚಾನ್ಸಸ್ ಮಾಡಿದ್ರು. ಓಕೆ ಮಾಡಿದ್ರು. ಈಗ ಅಪ್ಪನ್ ಮಾತಾಡ್ಸೋಣ. ಓಕೆ ಅಪ್ಪ ನಮಸ್ತೆ ಅಪ್ಪ. ನಮಸ್ತೆ. ಅಪ್ಪ ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತ, ಮಹೇಶಪ್ಪ ಅಂತ. ಓಕೆ ನಿಮಗೆ ಯಾರ ಮುಖಾಂತರ ಸರಾಕೇರಿ? ನಮಗೆ ನಮ್ಮ ಧರ್ಮಪತ್ನಿ ಮುಖಾಂತರನೇ. ಓಕೆ ಅಮ್ಮ ಮುಖಾಂತರ ಸರಾಕೇರಿ ಬಂದ್ರಿ. ಸರಾಕೇರು ಬನ್ನಿ ಅಂತ ಹೇಳುವಾಗ ನೀವೇನ್ ಹೇಳ್ತಾ ಇದ್ರಿ ಫಸ್ಟ್? ಪರವಾಗಿಲ್ಲ ಒಂದ್ಸತಿ ಆಯ್ತು ಬರೋಣ ನೋಡೋಣ ಅಂತ ನೋಡೋಣ ಅಂತ ಬಂದ್ರಿ. ಸೊ ಹೇಗಿದೆಪ್ಪ ಅಲ್ಲಿ ಥೆರಪಿ? ಪರವಾಗಿಲ್ಲ, ಬಂದ್ಮೇಲೆ ಸ್ವಲ್ಪ ಬರಲ್ಲ ಅನುಕೂಲ ಅನ್ನಿಸ್ತು. ಓಕೆ ನೀವು 3 days ಅಲ್ಲೇ ಕೇಳಿದ್ರಿ. ಆಕ್ಚುಲಿ ಅಮ್ಮ ಬುಕ್ ಮಾಡಿದ್ ನಿಮಗೆ ಗೊತ್ತೇ ಇರ್ಲಿಲ್ಲ. ಹೌದು. ಸೊ ಆಮೇಲೆ ನೀವ್ ಹೇಳಿದ್ರಿ ಇಲ್ಲ ನಮ್ಮನೆಗೂ ತಗೋಬೇಕು ಮೇಡಮ್ ಎಷ್ಟಾಗುತ್ತೆ ಏನಂತ ಹೇಳ್ಬಿಟ್ಟು. ಸೊ ಇವಾಗ ಅಲ್ಲಿ ಥೆರಪಿಗೆ ಬರೋ ಜನರೆಲ್ಲರಿಗೂ ಕೂಡ ಆರೋಗ್ಯದ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ಚೆನ್ನಾಗಿದೆ, ತಗೊಂಡ್ರೆ ಎಲ್ಲರಿಗೂ. ಈಗ ಅಲ್ಲಿ ಬಂದ್ರು ಒಬ್ರು ಇಬ್ರು ಬರ್ತಾರೆ, ಮನೆಗೆ ತಗೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಫ್ಯಾಮಿಲಿ ಒಳಗ ಅಂದ್ರೆ ಫ್ಯಾಮಿಲಿ ಎಲ್ಲ ಡಿಸ್ಕಸ್ ಎಲ್ಲ- ಮಾಡಿದ್ರೆ ಈ ಒಂದು ಡಿಸಿಷನ್ ಅವ್ರು ಎಲ್ಲರೂ ಡಿಸ್ಕಷನ್ ಮಾಡ್ಬಿಟ್ಟು ಒಂದು ಒಪಿನಿಯನ್ ತೀರ್ಮಾನ ಮಾಡ್ಕೊಂಡು ತಗೊಂಡ್ರೆ ಎಲ್ಲರೂ ಬರ ಥೆರಪಿ ಮಾಡ್ಕೋಬಹುದು. ಓಕೆ ಈಗ ನೀವು ಟೈಮ್ ಸೇವ್ ಆಗುತ್ತೆ. ತುಂಬಾ ಕಡೆ ತೋರಿಸಿದೀರಾ, ಹಾಸ್ಪಿಟಲ್ ಹೋಗಿದ್ದೀರಾ, ಮೆಡಿಸಿನ್ ತಗೊಂಡಿದ್ದೀರಾ. ಈಗ ಅದಕ್ಕಿಂತ ಸರಾಕೆರೆ ಹೆಂಗೆ ಬೆಟರ್ ಅನಿಸ್ತಾ ಇದೆ ನಿಮ್ಗೆ? ಬೇಕಾದ್ರೆ ಬೆಟರ್, ಯಾಕಂತಂದ್ರೆ ಈಗ ಅಲ್ಲೇ ನಾವು ಖರ್ಚಿಲ್ಲ. ಓಕೆ ಮೊದಲನೇದಾಗಿ ಹೋಗ ಬರೋ ಬಸ್ ಚಾರ್ಜ್ ಅವ್ರ ಬಿಟ್ಟು ಅವ್ರಿಗೆ ಏನಿರೋದಿಲ್ಲ. ಏನೋ ಟೈಮ್ ಸ್ವಲ್ಪ ಇದಾಗುತ್ತೆ ಅಷ್ಟ್ ಬಿಟ್ರೆ. ಓಕೆ ವರ್ಕಿಂಗ್ ಇರೋ ಅಂತ ಅರ್ಲಿ ಮಾರ್ನಿಂಗ್ ಬಂದು ಹೋಗ್ಬಿಟ್ರೆ ಅದು ಸೇವ್ ಆಗುತ್ತೆ ಅವ್ರಿಗೆ. ಸೇವ್ ಆಗುತ್ತೆ. ಅಂದ್ರೆ ಅದು ವಿತೌಟ್ ಮೆಡಿಸಿನ್ಸ್ ಇಲ್ಲದೆ ಡಾಕ್ಟರ್ ಇಲ್ಲದೆ ಹೌದು. ಒಂದು ಪ್ರಾಬ್ಲಮ್ ನ ಗುಣ ಮಾಡ್ಕೋಬಹುದು ಗುಣ ಅಂತ ಹೇಳ್ತಾ ಇದ್ದೀರಾ. ಮಾಡ್ಕೋಬಹುದು. ಓಕೆ ನಿಮ್ ಫ್ಯಾಮಿಲಿಗೋಸ್ಕರ ನೀವು ಎಷ್ಟು ಹಣ ಖರ್ಚು ಮಾಡಿರ್ಬೋದು ಆರೋಗ್ಯಕ್ಕೋಸ್ಕರ ಅಂತ ಹಾಗಾದ್ರೆ ಹೆಚ್ಚು ಕಡಿಮೆ ಒಂದ್ 1.5 ಲಕ್ಷ ರೂಪಾಯಿ ಮಾಡಿರ್ಬೋದು. ಮಾಡಿದೀರಾ? ಓಕೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ದೊಡ್ಡದ ಅನ್ಸ್ತಾ? ಇದಕ್ಕೂ ಆತರ ಏನ್ ದೊಡ್ಡದಂತ ಅನ್ಸಿಲ್ಲ. ಬಟ್ ಇನ್ನೊಂದು ಲೈಫ್ ಕೊಡ್ತದೆ, ಚೆನ್ನಾಗಿದೆ ಅಂತ ಅಂದ್ಮೇಲೆ ಯಾಕೆ ಮಾಡ್ಬಾರ್ದು ಅಂತ ಡಿಸಿಷನ್ ತಗೊಂಡ್ರೆ ಅಂತ decision. ಹೇಳಿದ್ರೆ ಪದೇ ಪದೇ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋದ್ಕಿಂತ ಒಂದ್ಸಲ ಇನ್ವೆಸ್ಟ್ಮೆಂಟ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಡಿಸಿಷನ್ ತಗೊಂಡ್ರೆ. ಹೌದು. ಸೊ ನಿಮ್ ಮುಖಾಂತರ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ನಿಮಗೆ? ಆರೋಗ್ಯ ಎಲ್ಲಾರ್ಗು 100% ಇಂಪಾರ್ಟೆಂಟ್. ನಮ್ಗೆ ಅಂತೇನೆ ಅಲ್ಲ, ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್. ಆರೋಗ್ಯನೇ ಸೊ ಇಂಪಾರ್ಟೆಂಟ್. ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಪ್ಪ ಸೌತ್ ಕೊರಿಯಾಗೆ? ಈಗ ಒಂದು ಮೆಡಿಸಿನ್ಸ್ ಇಲ್ದೆ, ಒಂದು ಮಾತ್ರೆನೇ ತಗೊಂಡೆ, ಒಂದು ಡಾಕ್ಟರ್ ಅವಶ್ಯಕತೆ ಇಲ್ಲದೆ ಈ ಒಂದು ಸರಾಕೆರೆ ಥೆರಪಿ ಗುಣ ಮಾಡಿ ತೋರಿಸ್ತಾ ಇದೆ. ಈ ಇಂಪ್ರೂವ್ಮೆಂಟ್ ಕಂಡಿರುವಂತ ಸೌತ್ ಕೊರಿಯಾಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೌತ್ ಕೊರಿಯಾ ಕಂಪ್ನಿ ಮೊದಲನೇದಾಗ ಹೇಳ್ಬೇಕು ಅಂದ್ರೆ ಹೃತ್ಪೂರ್ವಕ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಇದನ್ನ ಕಂಡಿಡ್ದಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಅವ್ರಿಗೆ ನಮ್ಮ ತುಂಬ ಧನ್ಯವಾದ ಹೇಳ್ಬೇಕಾಗುತ್ತೆ. ಓಕೆ ಅಂದ್ರೆ ಯಾಕಂದ್ರೆ ಇದು ತುಂಬಾ ಜನಗಳ ಗೊತ್ತಿರಲ್ಲ. ಗುಣ ಮಾಡಿ ನಾವು ತೋರಿಸ್ತಾ ಸುಮಾರು ಅಷ್ಟು ವರ್ಷ ಓಡಾಡಿದ್ರು ಕೂಡ ಬರೀ ಬೋರ್ಡ್ ನೋಡ್ತಾ ಇದ್ವು, ನಮ್ಗೆ ಈ ತರದ್ ಗೊತ್ತಿಲ್ಲ. ಓಕೆ ಆಮೇಲೆ ಅವ್ರು ಹೇಳಿದ್ಮೇಲೆ ಆಯ್ತು ನೋಡೋಣ ಒಂದ್ಸತಿ ಹೆಚ್ಚಾಗಿ ಎಲ್ಲ ನೋಡಿದ್ ಇದು ಒಂದ್ಸತಿ ನೋಡೋಣ ಅಲ್ವಾ. ಓಕೆ ವಿಸಿಟ್ ಮಾಡಿದ್ರಾ? visit ನೀವು ನಾನಾ ಮಾಡೋಣ, ಕಡೆ ಸುತ್ತಿದ್ದೀರಾ, ನಾನಾ ಕಡೆ ನೋಡಿದೀರಾ. ಹ್ಮ್. ಇವಾಗ ಸರಾಕೆರೆ ಬಗ್ಗೆ ಜನಗಳಿಗೆ ಏನ್ ಒಂದು ಅವೇರ್ನೆಸ್ ಕೊಡಕ್ ಇಷ್ಟಪಡ್ತೀರಾ? ಏನಂತ ಈ ತರ ಇದೆ, ಚೆನ್ನಾಗಿದೆ, ಹೋಗಿ ನೋಡಿ ಒಂದು ಸ್ವಲ್ಪ ದಿವಸ ಥೆರಪಿ ತಗೊಳ್ಳಿ. ನಿಮಗೆ ಪರವಾಗಿಲ್ಲ ಗುಣ ಅನ್ನಿಸ್ತು ಅಂತಂದ್ರೆ ಕಂಟಿನ್ಯೂ ಮಾಡಿ. ಅಲ್ಲಿ ಯಾವ್ದೇ ಕೊಡ್ತಕ್ಕಂತ ಯಾವ್ದೇ ಎಫೆಕ್ಟ್ ಏನ್ ಬರಲ್ಲ ಅಲ್ಲಿ ಅಂತ ನೀವು- ಹೇಳ್ತೀವಿ. ಓಕೆ ಕೊಡ್ತಕ್ಕಂತ ನೀರಲ್ಲಿ ಒಂದು 90% ಗುಣ ಆಗುತ್ತೆ. ಗುಣ ಆಗುತ್ತೆ. ಓಕೆ ಸೊ ನೀರಿನ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ. ಈಗ ಬೆಡ್ ಅನ್ನು ಕೂಡ ನೀವು ಬೈ ಮಾಡಿದೀರಾ. ಸೊ ಎಲ್ಲರಿಗೂ ಕೂಡ ಆರೋಗ್ಯ ಇಂಪಾರ್ಟೆಂಟ್ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀರಾ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಕೊರಿಯನ್ಸ್ಗೆ? ಹೇಗಿದೆ ಸರಾಕೆರೆ ಜರ್ನಿ ಹೇಗಿತ್ತು? ಅನುಭವ ಹೇಗಿತ್ತು? ಸರ್ವಿಸ್ ಹೇಗಿತ್ತು? ಸರಾಕೆರೆ ನಾನು ಫಸ್ಟ್ ಬಂದಾಗ ಏನಪ್ಪಾ ಇದು, ಈ ಬೆಡ್ ಮೇಲೆ ಮಲಗಿಸಿದ್ರು, ಮತ್ತೆ 2ನೇ ದಿನಕ್ಕೆ ಇನ್ನೊಂದ್ ಬೆಡ್. ಇಲ್ಲ ನಾನು ಇವತ್ತು ಇದೇ ಬೆಡ್ ಅಲ್ಲಿ ಮಲಗಿದ್ದು ಅಂತ ಹೇಳ್ದೆ. ಅವಾಗ ಇಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಇನ್ನೊಂದ್ ಬೆಡ್ ಅಲ್ಲಿ ಮಲಗಿಸಿದ್ರು. Okay. ಆಮೇಲೆ ಏನ್ ಮಾಡ್ತಾರೆ ಇದು ಹಿಂಗ್ ತೋರಿಸ್ತಾ ಇದಾರೆ ಅಂತ ಹೋಗ್ತಾ ಹೋಗ್ತಾ ಹೇಳ್ದಾಗ ಅಲ್ಲಿ ಸ್ಪೀಚ್ ಮಾಡೋದೆಲ್ಲ ನೋಡ್ದು. ಆಮೇಲೆ ಸೌತ್ ಕೊರಿಯಾ ಕಂಪ್ನಿದು ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದೆಲ್ಲ ತೋರಿಸಿದ್ರು. ಹಂಗಾಗಿ ಅವ್ರು ಕಷ್ಟ ಪಡೋದಕ್ಕೆ ಅವ್ರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇರೋದು ಇಷ್ಟೇನೆ. ಯಾವುದೇ ತರ ಡಾಕ್ಟರ್ ಇಲ್ಲದೆ, ಮೆಡಿಸಿನ್ಸ್ ಇಲ್ಲದೆ, ಸೊ ಎಲ್ಲಾ ತರ ಒಂದು ಡಿಸೀಸ್ ನ ಗುಣ ಮಾಡ್ಕೋಬಹುದಂತ ಅನುಭವ ತಗೊಂಡು ಫ್ಯಾಮಿಲಿ ಡಿಸ್ಕಸ್ ಮಾಡಿ ಇದನ್ನ ಡಿಸಿಷನ್ ತಗೊಂಡಿದ್ದಾರೆ. ಇಲ್ಲ ಇದು ನಮ್ಮ ಫ್ಯಾಮಿಲಿಗೆ ಬೇಕು, ವರ್ಕ್ ಹೋಗೋರಿಗೆ ಸೊ ಬರಕ್ ಆಗಲ್ಲ, ಆ ಸಿಚುವೇಶನ್ಸ್ ಅಲ್ಲಿ ನಮ್ಮ ಮನೆಗೆ ಬೈ ಮಾಡ್ಬೋದಂತ ಇದ್ರ ಮುಖಾಂತರ ಕೊರಿಯಾಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಸರಾಕೆರೆ ಸಿಬ್ಬಂದಿ ವರ್ಗ ಟೀಮ್ಗೂ ಕೂಡ ಬೆಸ್ಟ್ ಸರ್ವಿಸ್ ಕೊಟ್ಟಿದ್ದಾರೆ ಅಂತ ಅವರು ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಇಷ್ಟು ತನಕ ಮಾತಾಡಿದ್ರೆ ಧನ್ಯವಾದಗಳು. ಮಗ ಸೊಸೆ ಎಲ್ಲರಿಗೂ ಧನ್ಯವಾದಗಳು. ಟೈಮ್ ಇಲ್ಲ, ಓಕೆ ಅದಕ್ಕೋಸ್ಕರನೂ ಎಲ್ಲರಿಗೂ ಎಲ್ಲರಿಗೂ ಆಗುತ್ತೆ. ಮಕ್ಕಳಿಗೆ ಟೋಟಲಿ ಫ್ಯಾಮಿಲಿ ಎಲ್ಲರಿಗೂ ಆಗುತ್ತೆ ಇದು. ಮಂಜುಳಮ್ಮ ಮತ್ತೆ ಮಹೇಶಪ್ಪ ಅವರ ಮಗ ಆಗಿರುವಂತ ಚೇತನ್ ಬ್ರದರ್ ಇದ್ದಾರೆ. ಸೊ ಇವರು ಕೂಡ ಚಿಕ್ಕ ಏಜ್ ಅಲ್ಲಿ ಹೆಲ್ತ್ ಅಲ್ಲಿ ಸಫರ್ ಪಡ್ತಾ ಇದ್ದಾರೆ. ಸೊ ಇವ್ರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದು ಮಂಜುಳಮ್ಮನೆ, ಅವ್ರ ಅಮ್ಮನೆ. ಸೊ ಮಗಂಗೆ ಹೆಲ್ತ್ ಪ್ರಾಬ್ಲಮ್ಸ್ ಸ್ವಲ್ಪ ಇತ್ತು, ಅವರು ಕೂಡ ಥೆರಪಿ ಮಾಡಿ ಬಂದು ಅವ್ರ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಸರಾಕೆರೆ ಕರ್ಕೊಂಡ್ ಬಂದ್ರು. ಓಕೆ ಏನ್ ಹೇಳ್ತಾರೆ ಕೇಳೋಣ. ಬ್ರದರ್ ನಮಸ್ತೆ. ಬ್ರದರ್ ನಮಸ್ತೆ, ನಿಮ್ ಹೆಸರು? ಚೇತನ್. ಓಕೆ ಏನ್ ಪ್ರಾಬ್ಲಮ್ಸ್ ಇದೆ ನಿಮಗೆ? ಹೆಲ್ತ್ ಇಶ್ಯೂಸ್ ಏನಿತ್ತು? ನನ್ಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು ಮೇನ್ ಆಗಿ. ಓಕೆ ಎಷ್ಟು ವರ್ಷದಿಂದ? ಒಂದ 4-5 ವರ್ಷದಿಂದ. ಓಕೆ ಸಫರ್ ಪಟ್ಟಿದ್ದೀರಾ. ಹೆಂಗೆ ವೀಸಿಂಗ್ ಬಂದ್ಮೇಲೆ ಹಿಂಗೆಲ್ಲ ಕಷ್ಟ ಆಗ್ತಾ ಇತ್ತು ಹೆಲ್ತ್? ವೀಸಿಂಗ್ ಅಂದ್ರೆ ಥಂಡಿ ಇದ್ದಾಗ ಗಾಳಿ ಆದ್ರೆ ವೀಸಿಂಗ್ ಆಗುತ್ತೆ, ಥಂಡಿಗೆ ಹೋದ್ರೆ ವೀಸಿಂಗ್ ಆಗೋದು. ಓಕೆ ಆ ಟೈಮ್ ಅಲ್ಲಿ ವರ್ಕ್ ಹೋಗ್ಬೇಕಂತ ಹೆಂಗ್ ಅನಿಸ್ತಾ ಇತ್ತು? ಅಂದ್ರೆ ಸ್ವಲ್ಪ ಹಿಂಸೆ ಆಗೋದು. ಇನ್ನೆಲ್ಲರೂ ತಗೊಂಡಾಗ ಫ್ರೀ ಆಗುತ್ತೆ. ಫ್ರೀ ಆಗ್ತಾ ಇತ್ತು. 4 years ಇಂದ ಸ್ಟ್ರಗಲ್ ಪಡ್ತಾ ಇದ್ದೀರಾ. ಸೊ ಮತ್ತೆ ಬೇರೆ ಏನಾರ ಹೆಲ್ತ್ ಇಶ್ಯೂಸ್? ಬೇರೆ ಅಂದ್ರೆ ಜಾಯಿಂಟ್ ಪೇನ್. ಜಾಯಿಂಟ್ ಪೇನ್ ಇದೆ. ಸೊ ಏಜ್ ಇವಾಗ ಎಷ್ಟು 23. ಈಗ ತೋರಿಸಿದ್ದೀರಾ ಹಾಸ್ಪಿಟಲ್ ಈ ತರ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು? ಇಲ್ಲ,
ಆ ತರ ಏನ್ ತೋರಿಸಿಲ್ಲ, ಇವಾಗ ರೀಸೆಂಟ್ ಆಗಿ ನಿಮಗೆ ಗೊತ್ತಾಗಿದೆ. ಜಾಯಿಂಟ್ ನೀವು- ಪೇನ್ ಇವಾಗ ರೀಸೆಂಟ್ ಆಗಿ ಓಕೆ, ವೀಸಿಂಗ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಜಾಯಿಂಟ್ ಪೇನ್ ಇದೆ. ವೆಯ್ಟ್ ಓಕೆನಾ? ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ. ವೆಯ್ಟ್ ಸ್ವಲ್ಪ ರಿಡ್ಯೂಸ್ ಆಗ್ಬೇಕು. ಆಕ್ಚುಲಿ ಬ್ರದರ್ ಇರೋದು ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್, ವೆಯ್ಟ್ ಲಾಸ್ ಮತ್ತೆ ಜಾಯಿಂಟ್ ಪೇನ್. ಓಕೆ, ಸರಾಕೇರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಮಮ್ಮಿ. ನೀವ್ ಎಷ್ಟು ಜನ ಬಂದ್ರಿ ಅಲ್ಲಿ ನಾನು ವೀಕ್ಲಿ ಒನ್ಸ್ ಬರ್ತಿದ್ದು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ? ವೀಕ್ಲಿ ಒನ್ಸ್ ಬಂದ್ರಿ. ಹೇಗ್ ಅನಿಸ್ತು ಸರಾಕೇರ್ ಥೆರಪಿ? ಚೆನ್ನಾಗಿದೆ. ಓಕೆ, ಹೆಂಗ್ ಅನುಭವ ತಗೊಂಡ್ರಿ? ಆ ಬಂದು ಎಲ್ಲಾರು ತಗೊಂಬೋದು, ಓಕೆ, ನಮ್ ಕೇಟ್ ಬರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀರಾ? ಆಕ್ಚುಲಿ ನಾನು ಹೇಳೋದು, ಇವಾಗ ನೀವು 23 ಏಜ್, ಸೊ ಅಮ್ಮ ಏಜ್ ಅಂತ ಹೇಳಿದ್ರೆ ಅವ್ರಿಗೆ ಹಾಸ್ಪಿಟಲ್ ಎಲ್ಲ ತಿರುಗಿ ಮೆಡಿಸಿನ್ ಎಲ್ಲ ತಗೊಂಡು ಎಲ್ಲೂ ಗುಣ ಆಗಲ್ಲ ಅಂತ ಒಂದು ಬಿಲೀವ್ ಮಾಡಿ ನಂಬಿಕೆ ಇಲ್ದೇನೆ ಬಂದಿರ್ತಾರೆ ಇಲ್ಲಿಗೆ. ಸೊ ಅವರಿಗೆ ಓಕೆ ಗುಡ್ ಅನ್ಸುತ್ತೆ. ಇವಾಗ ನಿಮ್ ಏಜ್ ನ ಹೆಂಗ್, ಸೊ ಇವಾಗ ನೀವು ಮೆಡಿಸಿನ್ಸೇ ಇಲ್ದೆ ಒಂದು ಜಾಗದಲ್ಲಿ ಥೆರಪಿಲಿ ಗುಣ ಆಗತ್ತೆ ಅಂತ ಹೆಂಗೆ ಬಿಲೀವ್ ಮಾಡಿದ್ರಿ? ನಿಮ್ ಅನುಭವನ, ಇಲ್ಲಾಂದ್ರೆ ಅಮ್ಮ ಹೇಳಿದ್ರ, ಯಾವ ತರ? ಒಂದ್ಸತಿ ನೋಡೋಣ ಅಂತ. ಓಕೆ, ನೀವ್ ಬಂದ್ರಿ, ಸೊ ಥೆರಪಿ ಫೀಲ್ ಮಾಡಿದ್ರಿ. ಏನ್ ಚೇಂಜಸ್ ಗೊತ್ತಾಯ್ತು? ಏನ್ ಬದಲಾವಣೆ ಆಯ್ತು ನಿಮ್ ದೇಹದಲ್ಲಿ? ಅಂದ್ರೆ ಅದು ವೀಸಿಂಗಿಗೆ ಅಂತ ತಗೊಂತೀವಲ್ಲ, ಓಕೆ, ಅದು ವೇಪರ್ ತಗೊಂಡಿದ್ದಾಗ ಸ್ವಲ್ಪ ಫ್ರೀ ಆಗುತ್ತಲ್ಲ, ಅದೇ ತರ ಕಂಟಿನ್ಯೂಸ್ ಆಗಿ ತಗೊಂಡ್ರೆ ಫ್ರೀ ಆಗ್ಬೋದು ಅಂತ. ಓಕೆ, ಸ್ಟೀಮ್ ಬಾತ್ ಮತ್ತೆ ಬೆಡ್ ಕೂಡ. ಹ್ಮ್. ಸೊ ಅಲ್ಲಿ ಬರುವಂತ ಜನರಿಗೆ ನೀವು ಸರಾಕೇರ್ ಬಗ್ಗೆ, ಇಲ್ಲ ಅಂತ ಹೇಳಿದ್ರೆ ಹೆಲ್ತ್ ಅವೇರ್ನೆಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೆಲ್ತ್ ಇಟ್ ಇಸ್ ಇಂಪಾರ್ಟೆಂಟ್. ಬಂದು ಅಲ್ಲಿ ಥೆರಪಿ ತಗೊಂತಿರಲ್ಲ, ತಗೊಂಡಿದ್ದಕ್ ತಕ್ಕನಾಗೆ ನೀವು ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಓಕೆ, ಆ ತರ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅಲ್ಲಿ ತಗೊಂಡು ವೇಸ್ಟ್ ಆಗುತ್ತೆ. Okay. ನೀವ್ ಏನ್ ತಿಂತೀರಾ, ಏನ್ ಮಾಡ್ತೀರಾ ಅದೆಲ್ಲದನ್ನು ಕೌಂಟ್ ಆಗೇ ಬರೋದು. ಓಕೆ, ಅಲ್ಲಿ ಥೆರಪಿ ತಗೊಂಡು ಶುಗರ್ ಇದೆ ಅಂತ ಕಾಫಿ ಕುಡಿಯೋದು, ಅನ್ನ ತಿನ್ನೋದು, ಎಲ್ಲೋ ಹೋಗಿ ಸ್ವೀಟ್ ತಿನ್ನೋದು, ಆತರ ಮಾಡಿ ಅದ್ ತಗೊಂಡ್ರು ಏನು ಪ್ರಯೋಜನ ಇಲ್ಲ. ರಿಸಲ್ಟ್ ಬರ್ತಿಲ್ಲ ಅಂತ ಹೇಳಿದ್ರೆ ತುಂಬಾ ಅವ್ರು ಜನ ತಪ್ಪಲ್ಲ, ಹೇಳ್ತಾ ಇರ್ತಾರೆ. ಹೌದು. ಅದು ಥೆರಪಿ ಕೊಡೋರ್ ತಪ್ಪಲ್ಲ, ಅದು ನಿಮ್ದೇ ತಪ್ಪಾಗುತ್ತೆ. ಓಕೆ ಬ್ರದರ್, ಸೊ ಇವಾಗ ಅಲ್ಲಿ ಬಂದು ಥೆರಪಿ ಮಾಡಿ ನಿಮ್ಗೆ ಸ್ವಲ್ಪ ರಿಸಲ್ಟ್ ಬಂತು, ಅಮ್ಮ ಹೇಳಿದ್ರು ಫ್ಯಾಮಿಲಿಗೋಸ್ಕರ ಈ ಡಿಸಿಷನ್ ತಗೊಂಡು ಅಂತ. ನೀವ್ ಹೆಂಗೆ ಡಿಸೈಡ್ ಮಾಡಿದ್ರಿ ನಮ್ಮ ಮನೆಗ್ ಬೇಕಂತ? ಅಂದ್ರೆ ರೆಗ್ಯುಲರ್ ಆಗಿ ತಗೊಂಬೇಕಿತ್ತಲ್ವಾ, ಹೌದು, ಲೈಫ್ ಟೈಮ್ ಅಂತ ಅದಕ್ಕೋಸ್ಕರ. ಹೇಳಿದ್ರಲ್ಲ. ನಾನು ವೀಕ್ಲಿ ಒನ್ಸ್ ಅಷ್ಟೇ ಅಲ್ಲ ಬರ್ತಿದ್ದು, ಓಕೆ, ಅದಕ್ಕೋಸ್ಕರ. ಓಕೆ ಬ್ರದರ್. ಓಕೆ, ಈಗ ಲಾಸ್ಟ್ ಆಗಿ ಅಲ್ಲಿ ಬರುವಂತ ಅಪ್ಪ ಅಮ್ಮಂದಿರಿಗೆ ಈ ವಿಡಿಯೋ ನೋಡ್ತಾ ಇದಾರೆ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಆರೋಗ್ಯದ ಬಗ್ಗೆ? ನಮ್ ಕೇಟ್ ಬನ್ನಿ, ನಿಮ್ ಆರೋಗ್ಯ ನಿಮ್ ಕೈಯಲ್ಲೇ ಇರುತ್ತೆ. ನೀವು ಯಾವ ತರ ಆರೋಗ್ಯ ನೋಡ್ಕೊಬೇಕು ಅನ್ಕೊಂಡಿರ್ತೀರಾ ಆ ತರ ನಿಮ್ ಆರೋಗ್ಯ ಇರುತ್ತೆ, ಸಿಗುತ್ತೆ ಸರಾಕೇರಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು.